ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಯಾವುದೇ ಒಂದು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಆ ಕಂಪನಿಯ ಶೇರ್ಗಳಿಗೆ ಒಂದು ಪ್ರೈಸ್ ಅಂತ ಇರುತ್ತೆ. ಆ ಪ್ರೈಸನ್ನು ಕೊಟ್ಟು ನಾವು ಶೇರ್ಗಳನ್ನು ಬೈ ಮಾಡ್ತೀವಿ. ಅದೇ ರೀತಿ ನಮಗೆ ಶೇರ್ ಪ್ರೈಸ್ ಜಾಸ್ತಿ ಆಗ್ತಿದ್ದಾಗ ಪ್ರಾಫಿಟ್ ಆಗುತ್ತೆ, ಅಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಸೊ ಈ ರೀತಿ ನಾವು ಶೇರ್ಗಳಲ್ಲಿ ಪ್ರಾಫಿಟನ್ನು ಮಾಡ್ತೀವಿ. ಅದೇ ಮ್ಯೂಚುವಲ್ ಫಂಡ್ಗಳಿಗೆ ಬಂದಾಗ ಇಲ್ಲಿ ನಮಗೆ NAV ಅಂತ ಕಾಣಿಸುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ. ಸೊ ಈ NAV ಬೇಸಿಸ್ ಮೇಲೆ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ ಯೂನಿಟ್ಗಳನ್ನು ಬೈ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ನಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದರೆ ನಾವು ಯಾವುದೇ ಮ್ಯೂಚುವಲ್ ಫಂಡನ್ನು ಬೈ ಮಾಡಿದಾಗ ಇಂತಿಷ್ಟು ದುಡ್ಡನ್ನು ಮ್ಯೂಚುವಲ್ ಫಂಡ್ ಹೌಸ್ ಅಥವಾ AMCಗಳು ಏನಿರುತ್ತೆ ಅವರಿಗೆ ಕೊಡಬೇಕಾಗಿರುತ್ತೆ. ಸೊ ಎಲ್ಲ ಪದಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಈ NAV ಯಾವ ರೀತಿ ಅಸೈನ್ ಆಗುತ್ತೆ, ನಮಗೆ ಯಾವ ರೀತಿ ಯೂನಿಟ್ಗಳು ಸಿಗುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಯಾವ ಥರ ಚಾರ್ಜ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಎಲ್ಲರಲ್ಲೂ ಇರುತ್ತೆ. ಎಸ್ಪೆಷಲಿ ಬಿಗಿನರ್ಸ್ ಯಾರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇರ್ತಾರೆ ಅವರಿಗೆ. ಸೊ ಅದ್ರ ಬಗ್ಗೆ ಇವತ್ತೊಂದು ಸ್ವಲ್ಪ ಕ್ಲಾರಿಟಿಯನ್ನು ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನಾವು ಗಮನಿಸೋದಾದರೆ NAV ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಫಂಡ್ಗಳು ಅಂತ ಬಂದಾಗ ಅವರು ಕೇವಲ ಒಂದು ಕಂಪನಿಯ ಶೇರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ, ಮಲ್ಟಿಪಲ್ ಕಂಪನೀಸ್ ಅಂದರೆ ಅವ್ರದ್ದೇ ಕ್ಯಾಟಗರಿ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಈ ರೀತಿ ಬೇರೆ ಬೇರೆ ಕ್ಯಾಟಗರಿಯ ಫಂಡ್ಗಳು ಇರ್ತವೆ. ಸೊ ನಿಮಗೆ ಅಕಸ್ಮಾತ್ ಆ ಕ್ಯಾಟಗರಿ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನೊಂದು ವಿಡಿಯೋನ ಮಾಡಿದ್ದೀನಿ ಮ್ಯೂಚುವಲ್ ಫಂಡ್ ಮೇಲೆ, ಅದರ ಲಿಂಕನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ವಿಡಿಯೋನ ನೋಡ್ಬೋದು. ಹಾಗೆ ಪ್ರತಿ ಕ್ಯಾಟಗರಿಯಲ್ಲಿ ಯಾವ ಫಂಡ್ಗಳು ಚೆನ್ನಾಗಿದೆ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಆ ವಿಡಿಯೋಯಿಂದ ತಿಳ್ಕೋಬೋದು. ಸೊ ಇಲ್ಲಿ NAV ಬಗ್ಗೆ ಮಾತಾಡೋದಾದರೆ, ಸೊ NAV ಅಂದಾಗ ಆ ಕ್ಯಾಟಗರಿಯ ಅಂದರೆ ಅವ್ರು ಯಾವ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಆ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ NAV ನಮಗೆ ಡಿಸೈಡ್ ಆಗುತ್ತೆ. ಹಾಗೆಯೇ ಈ NAV ಏನಿದೆ ಇದು ಮಾರ್ಕೆಟ್ ಅವರಲ್ಲಿ ಚೇಂಜ್ ಆಗ್ತಾ ಇರಲ್ಲ. ಸೊ ಮಾರ್ಕೆಟ್ ಎಂಡ್ ಆದಮೇಲೆ ಅಂದರೆ 3:00 ಏನು ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಅದಾದಮೇಲೆ ನಮಗೆ ಆ ದಿನದ ಕೊನೆ ಏನಿರುತ್ತೆ ಆಗ ಎಲ್ಲ ಶೇರ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಅವರು ಯಾವ್ಯಾವ ಶೇರ್ಗಳಲ್ಲಿ ಎಷ್ಟೆಷ್ಟು ಅಲೋಕೇಶನನ್ನು ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ NAV ಚೇಂಜ್ ಆಗುತ್ತೆ, ಅದು ದಿನದ ಕೊನೆಯಲ್ಲಿ. ಸೊ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಇದೊಂದು ಡಿಸಡ್ವಾಂಟೇಜ್ ಆಗುತ್ತೆ. ಅಂದರೆ ದಿನದ ಪ್ರಾರಂಭದಲ್ಲಿ ಏನಾದರೂ ಮಾರ್ಕೆಟ್ ಡೌನ್ ಸೈಡ್ ಇದ್ದು ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದಾಗ ಅದು ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ನ ಎಂಡಿಂಗ್ ಯಾವ ರೀತಿ ಆಗುತ್ತೆ ಅದೇ ಪ್ರೈಸಲ್ಲಿ ನಾವು ಬೈಯಿಂಗ್ ಮಾಡಬೇಕಾಗುತ್ತೆ. ಸೊ ಈ NAVಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದಾಗ, ಸೊ ಮೊದಲನೇದಾಗಿ ಯಾವುದೇ AMC ಮ್ಯೂಚುವಲ್ ಫಂಡನ್ನು ತರಬೇಕು ಅಂತ ಅಂದಾಗ ಅವರು NFOನ ಲಾಂಚ್ ಮಾಡಬೇಕಾಗತ್ತೆ, ಅಂದರೆ ನ್ಯೂ ಫಂಡ್ ಆಫರಿಂಗ್ ಅಂತ. ಸೊ ಈ ರೀತಿ ಅವರು ನ್ಯೂ ಫಂಡ್ ಆಫರಿಂಗನ್ನು ಲಾಂಚ್ ಮಾಡಿದಾಗ ಒಂದು ಪ್ರೈಸನ್ನು ಸೆಟ್ ಮಾಡ್ತಾರೆ NAVಗೆ. ಹಾಗೆ ಅವರು ಯಾವ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತಾರೆ, ಸೊ ಆ ಕ್ಯಾಟಗರಿಯ ಶೇರ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಆಮೇಲೆ ಮಾರ್ಕೆಟಿಂದ ನಾವು NFOಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಸೊ ಒಂದು ಎಕ್ಸಾಂಪಲ್ಗೆ ಹೇಳೋದಾದರೆ ಇಲ್ಲಿ NFOಗಳಿಂದ 1000 ಕೋಟಿ ಏನಾದರೂ AMCಗೆ ಸಿಕ್ತು ಅಂದರೆ, ಸೊ ಅವರು NAVಯನ್ನು ₹10 ಸೆಟ್ ಮಾಡಿದಾಗ 100 ಕೋಟಿ ಯೂನಿಟ್ಗಳು ಅಂದರೆ 1000 ಕೋಟಿಯ ₹10 ನಾವಿರುವಂತಹ 100 ಕೋಟಿ ಯೂನಿಟ್ಗಳನ್ನು ಅವರು ಮಾರ್ಕೆಟ್ಗೆ ಬಿಡ್ತಾರೆ. ಅಂದರೆ ನೀವೇನಾದರೂ ಈಗ ₹1000 ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ 100 ಯೂನಿಟ್ಗಳು ಆ ಮ್ಯೂಚುವಲ್ ಫಂಡ್ ಸಿಗುತ್ತೆ NFO ಮೂಲಕ. ಸೊ ಈ ಮ್ಯೂಚುವಲ್ ಫಂಡ್ ಯಾವ್ಯಾವ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅದು ಲಾಂಚ್ ಆದಮೇಲೆ ಆ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಆಗ್ತಿದೆ ಅದರ ಮೇಲೆ ನಮಗೆ NAV ಚೇಂಜ್ ಆಗೋದು ಕಾಣಿಸುತ್ತೆ. ಸೊ ಈ NAV ಏನು ಇವರು ₹10 ಸೆಟ್ ಮಾಡಿರ್ತಾರೆ ಆ ಕಂಪನಿಗಳ ಶೇರ್ ಪ್ರೈಸ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ. ಸೊ ಈಗ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾ ಹೋದರೆ, ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ₹12-13 NAV ಆಗ್ತಾ ಹೋಗುತ್ತೆ. ಸೊ ನೀವು ₹10 ಇನ್ವೆಸ್ಟ್ ಮಾಡಿದರೆ NAV ಜಾಸ್ತಿ ಆಗ್ತಾ ಹೋದಾಗ ನಿಮ್ಮ 100 ಯೂನಿಟ್ಗಳು ನೀವೇನು ₹1000 ಕೊಟ್ಟು ಪರ್ಚೇಸ್ ಮಾಡಿದ್ದೀರಾ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಇದನ್ನು ನಾನು ನಿಮಗೆ ಇನ್ನೂ ಕ್ಲಿಯರಾಗಿ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಬಟ್ ಸ್ಟಿಲ್ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಎಕ್ಸಾಂಪಲ್ಗೆ ನಾನು ನಿಮಗೆ ಏನು ಹೇಳಿದೆ, ಸೊ ಒಂದು ಫಂಡಲ್ಲಿ ನೀವು ₹1000 ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರಾ, ಹಾಗೆ ಆ ಫಂಡ್ನ NAV ಏನಿದೆ ಇದು ₹10 ಇರುತ್ತೆ. ಸೊ ಇದು ಸಿಂಪಲ್ ಮ್ಯಾಥಮೆಟಿಕ್ಸ್. ನಿಮಗೆ ಇಲ್ಲಿ 100 ಯೂನಿಟ್ಗಳು ಅಲೋಕೇಶನ್ ಆಗುತ್ತೆ. ಸೊ 100 ಯೂನಿಟ್ಗಳು ಅಲೋಕೇಶನ್ ಆಗಿ ಈ ಫಂಡ್ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋದಾಗ NAV ಏನಾದರೂ ₹15 ಆಯಿತು ಅಂತ ಅಂದ್ಕೊಳ್ಳಿ. ಅಂದರೆ 1 ವರ್ಷ ಬಿಟ್ಟು ನೀವು ನೋಡ್ತೀರಾ, ಸೊ ಇಲ್ಲಿ ಅದು ₹15 ಆಯಿತು. ಆಗ ನೀವೇನು ₹1000 ಹೂಡಿಕೆ ಮಾಡಿರ್ತೀರಾ ಅದರ ವ್ಯಾಲ್ಯೂ ಏನಾಗುತ್ತೆ ₹1500 ಆಗುತ್ತೆ. ಸೊ ನೀವಿಲ್ಲಿ ಒಂದು NAV 2 NAV ಅಂತ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೀವು ಎಷ್ಟು ಅಮೌಂಟ್ ಬೇಕಾದರೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಮ್ಯೂಚುವಲ್ ಫಂಡ್ಗಳು ಒಂದು ಮಿನಿಮಮ್ ವ್ಯಾಲ್ಯೂನ ಸೆಟ್ ಮಾಡಿರ್ತಾರೆ. ಅಂದರೆ SIPಗೆ ₹500 ಅಥವಾ ನೀವು ಲಂಪ್ಸಮ್ ಬೈ ಮಾಡಬೇಕಂದ್ರೆ 5000 ಕೊಡಬೇಕು. ಸೊ ಈ ರೀತಿ ಒಂದು ಅಮೌಂಟನ್ನು ಸೆಟ್ ಮಾಡಿರ್ತಾರೆ. ಸೊ ನೀವು ಆ ಅಮೌಂಟನ್ನು ಇಲ್ಲಿ ಕೊಟ್ಟಾಗ, ಅಂದರೆ ಈಗ ₹1000 ಮಿನಿಮಮ್ ಅಮೌಂಟ್ ಅಂದಾಗ, ಸೊ ನೀವು ₹10 NAV ಇದ್ದರೆ 100 ಯೂನಿಟ್ಗಳು ನಿಮಗೆ ಸಿಗುತ್ತೆ. ಹಾಗೆ ಇಲ್ಲಿ NAV ಏನಾದರೂ ₹11 ಆಯಿತು ಅಂತ ಅಂದ್ಕೊಳ್ಳಿ, ನೀವು ₹1000 ಇನ್ವೆಸ್ಟ್ ಮಾಡ್ತೀರಾ, ಬಟ್ 100 ಯೂನಿಟ್ಗಳ ಬದಲಾಗಿ ನಿಮಗೆ 95-96 ಸೊ ಈ ರೀತಿ ಯೂನಿಟ್ ಸಿಗುತ್ತೆ. ಸೊ NAV ಜಾಸ್ತಿ ಆಗ್ತಾ ಹೋದಾಗ ನಿಮಗೆ ಯೂನಿಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ
ಯೂನಿಟ್ಗಳು ನಿಮಗೆ ಅಸೈನ್ ಆಗುತ್ತೆ. ಸೊ ಈ ಯೂನಿಟ್ಗಳ ಮೇಲೆ NAV ಪ್ರೈಸ್ ಜಾಸ್ತಿ ಆಗ್ತಾ ಹೋದಾಗ ಆಗ ನಿಮಗೆ ಪ್ರಾಫಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮ್ಯೂಚುವಲ್ ಫಂಡ್ನ ಬೇಸಿಕ್ ಆಗಿರುತ್ತೆ, ಅಂದರೆ ಯಾವ ರೀತಿ NAV ವರ್ಕ್ ಆಗುತ್ತೆ ಮತ್ತು ನಿಮಗೆ ಯೂನಿಟ್ಗಳು ಅಸೈನ್ ಆದಾಗ ಯಾವ ರೀತಿ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾನು ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆ. ಇದರ NAV ಬಂದು 1197 ರೂಪಾಯಿ ಕಾಣಿಸ್ತಿದೆ. ಹಾಗೆ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ನಿಮಗೆ NAV 54 ರೂಪಾಯಿ ಕಾಣಿಸ್ತಿದೆ. ಸೊ ನೀವಿಲ್ಲಿ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ನ ಒಂದು NAV ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ, ಅಂದ್ರೆ ನಾನು 54 ರೂಪಾಯಿ ಕೊಡ್ತೀನಿ, ಸೊ ನನಗೆ ಒಂದು NAV ಕೊಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಇದು ವರ್ಕ್ ಆಗೋದು ಯೂನಿಟ್ಗಳ ಆಧಾರದ ಮೇಲೆ. ಅಕಸ್ಮಾತ್ ನೀವು ಇಲ್ಲಿ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ 500 ರೂಪಾಯಿನ ಕೂಡ ನೀವು ಆದಿತ್ಯ ಬಿರ್ಲಾ ಸನ್ ಲೈಫ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಆಗ ನಿಮಗೆ 0.5 ಈ ರೀತಿಯ ಒಂದು ಯೂನಿಟ್ಗಳು ಅಲೋಕೇಶನ್ ಆಗುತ್ತೆ. ಸೊ ನೀವು 1197 ರೂಪಾಯಿ ಕೊಡುವ ಅವಶ್ಯಕತೆ ಇರೋದಿಲ್ಲ. ಮಿನಿಮಮ್ ಏನು ಈ ಫಂಡ್ ಹೌಸ್ಗಳು ಇಟ್ಟಿರ್ತಾರೆ ಅದನ್ನ ಕೊಡಬಹುದು, ಅದರ ಪ್ರಕಾರದ ಮೇಲೆ ನಿಮಗೆ ಯೂನಿಟ್ಗಳು ಅಲೋಕೇಶನ್ ಆಗುತ್ತೆ. ಹಾಗೆ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ನೀವು 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದಾಗ ಸೊ ನಿಮ್ಗೆ ಇಲ್ಲಿ 54 ರೂಪಾಯಿ ಕಾಣಿಸ್ತಿದೆ. ಸೊ ಹತ್ತತ್ರ ಒಂದು 8 ರಿಂದ 9 ಯೂನಿಟ್ಗಳು ನಿಮಗೆ ಅಲೋಕೇಶನ್ ಆಗ್ಬೋದು. ಸೊ ಈ ರೀತಿ ಮ್ಯೂಚುವಲ್ ಫಂಡ್ಗಳ NAV ಮತ್ತು ಯೂನಿಟ್ಗಳು ವರ್ಕ್ ಆಗುತ್ತೆ. ಸೊ ಅಲ್ಲಿ ನೀವು NAV ಪ್ರಕಾರನೇ ದುಡ್ಡನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಮಿನಿಮಮ್ ಅವ್ರು ಏನು ಅಮೌಂಟನ್ನು ಸೆಟ್ ಮಾಡಿರ್ತಾರೆ ಅಷ್ಟನ್ನು ಕೊಟ್ಟು ಯೂನಿಟ್ಗಳನ್ನು ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಆ ಫಂಡನ್ನು ಮ್ಯಾನೇಜ್ ಮಾಡೋದಕ್ಕೆ ಮ್ಯಾನೇಜರ್ಸ್ಗಳು ನಮ್ಮಿಂದ ಸ್ವಲ್ಪ ದುಡ್ಡನ್ನು ಚಾರ್ಜ್ ಮಾಡ್ತಾರೆ. ಎಕ್ಸ್ಪೆನ್ಸ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಒಂದು ಫಂಡ್ನ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಹಾಗೆ ಅವರ ಎಕ್ಸ್ಪೆನ್ಸ್ ಯಾವ ರೀತಿ ಇರುತ್ತೆ. ಸೊ ಅಸೆಟ್ ವ್ಯಾಲ್ಯೂವನ್ನು ಎಕ್ಸ್ಪೆನ್ಸಿಂದ ಡಿವೈಡ್ ಮಾಡಿ ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋನ ಕಂಡು ಹಿಡಿತಾರೆ. ಹಾಗೆ ಈ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ NAV ಇಂದನೇ ಮೈನಸ್ ಆಗ್ತಾ ಹೋಗುತ್ತೆ ಪ್ರತಿದಿನ. ಆ ಕಾರಣದಿಂದ ನಾವಿಲ್ಲಿ ಸ್ಪೆಷಲ್ ಆಗಿ ಯಾವುದೇ ರೀತಿಯ ದುಡ್ಡನ್ನು ಕೊಡಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದು NAV ಅಲ್ಲೇ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರನೇ ನಮಗೆ ಪ್ರಾಫಿಟ್ ಕೂಡ ಆಗೋದು. ಬಟ್ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಅತಿ ಹೆಚ್ಚು ಎಕ್ಸ್ಪೆನ್ಸ್ ರೇಷಿಯೋ ಇರುವ ಫಂಡ್ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಎಸ್ಪೆಷಲಿ ನಾವು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ನಮಗೆ ಅತಿ ಹೆಚ್ಚು ಎಕ್ಸ್ಪೆನ್ಸ್ ರೇಷಿಯೋ ಕಾಣಿಸುತ್ತೆ. ಏನಕ್ಕೆಂದರೆ ಅವರು ತುಂಬ ರಿಸರ್ಚನ್ನು ಮಾಡಬೇಕಾಗುತ್ತೆ. 3 ಕ್ಯಾಟಗರಿಯ ಶೇರ್ಗಳು ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಕ್ಯಾಟಗರಿಯ ಶೇರ್ಗಳನ್ನು ಗಮನಿಸಿ ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಶೇರ್ಗಳನ್ನು ಸೆಲೆಕ್ಟ್ ಮಾಡಿ ಫಂಡನ್ನು ನಡೆಸಬೇಕಾಗುತ್ತೆ. ಸೊ ಅಲ್ಲಿ ರಿಸರ್ಚ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಎಕ್ಸ್ಪೆನ್ಸ್ ರೇಷಿಯೋ ಯಾವುದು ಕಮ್ಮಿ ಇದೆ, ರಿಟರ್ನ್ಸ್ ಯಾವ ಶೇರು ಚೆನ್ನಾಗಿ ಕೊಡ್ತಿದೆ ಅದನ್ನು ನೀವು ಗಮನಿಸಿ ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಯಾವುದು ಒಳ್ಳೆ ಫಂಡ್ಗಳು ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ. ಸೊ ಇದು ನನ್ನ ಜಸ್ಟ್ ಒಂದು ಸಜೆಷನ್ ಆಗಿದೆ, ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೋದು. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಈ ಫಂಡ್ ಹೌಸ್ ಏನಿದೆ ಇವರು ಕೇವಲ ಇಂಡಿಯನ್ ಸ್ಟಾಕ್ಸಲ್ಲಿ ಅಷ್ಟೇ ಅಲ್ಲದೆ US ಟಾಪ್ ಸ್ಟಾಕ್ಸ್ಗಳೇನಿದೆ ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಗ್ಲೋಬಲ್ ಎಕ್ಸ್ಪೋಜರ್ ಬೇಕು ಅನ್ನೋರು ಈ ಫಂಡಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನಿಮಗೆ ಅನ್ನಿಸ್ಬೋದು. ಹಾಗೆಯೇ ಎರಡನೇದು ಕೆನರಾ ರೋಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್, ಹಾಗೆಯೇ ಆಕ್ಸಿಸ್ ಬ್ಲೂ ಚಿಪ್ ಫಂಡ್. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಎರಡು ಕೂಡ ಸಿಮಿಲರ್ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆಯೇ ರಿಟರ್ನ್ ಕೂಡ ಗಮನಿಸಿದಾಗ ಆಲ್ಮೋಸ್ಟ್ 1-2% ಡಿಫ್ರೆನ್ಸ್ ನಮಗೆ ಕಾಣಿಸುತ್ತೆ. ಸೊ ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡ್ಕೋಬಹುದು. ಹಾಗೆಯೇ ಮೂರನೇದು ಗಮನಿಸಿದಾಗ PGIM ಫ್ಲೆಕ್ಸಿ ಕ್ಯಾಪ್ ಫಂಡ್. ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿಯಲ್ಲಿ ಈ ಫಂಡ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಸೊ ನೀವು ಕೇಳ್ಬೋದು ಇಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕೂಡ ಇದೆ, PGIM ಫ್ಲೆಕ್ಸಿ ಕ್ಯಾಪ್ ಫಂಡ್ ಕೂಡ ಇದೆ. ಸೊ ಎರಡು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನು ಹೋಲ್ಡ್ ಮಾಡ್ಕೋಬೋದಾ ಅಂತ. ಸೊ ನೀವು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ಹೋಲ್ಡಿಂಗ್ ಅನ್ನು ಗಮನಿಸಿದಾಗ ತುಂಬಾನೇ ಎಕ್ಸ್ಪೋಜರ್ ಏನಿದೆ ಅದು US ಸ್ಟಾಕ್ಗಳಲ್ಲಿ ಇರುತ್ತೆ. PGIM ಅಲ್ಲಿ ಇಂಡಿಯನ್ ಸ್ಟಾಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಇದೆ. ಸೊ ಆ ಕಾರಣದಿಂದ PGIM ಫ್ಲೆಕ್ಸಿ ಕ್ಯಾಪ್ ಫಂಡ್ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ನೀವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದಾಗ ಈ ಫಂಡ್ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಹಾಗೆ ನಾಲ್ಕನೇದು ಗಮನಿಸಿದಾಗ ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್. ಸೊ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಈ ಒಂದು ಫಂಡನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಐದನೇದು ಗಮನಿಸಿದಾಗ ಸ್ಮಾಲ್ ಕ್ಯಾಪಲ್ಲಿ ಅಕಸ್ಮಾತ್ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ SBI ಸ್ಮಾಲ್ ಕ್ಯಾಪ್ ಫಂಡನ್ನು ಚೂಸ್ ಮಾಡ್ಕೋಬಹುದು. ಹಾಗೆ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಮಾಡಬೇಕು ಅಂತ ಇದ್ರೆ ಅಂದರೆ ಅಕಸ್ಮಾತ್ ನಿಮ್ಮ ಆದಾಯ ಏನಾದರೂ 5 ಲಕ್ಷದ ಮೇಲೆ ಇದ್ದಾಗ ನಿಮಗೆ ATC ಅಲ್ಲಿ 1.5 ಲಕ್ಷದಷ್ಟು ರಿಬೇಟ್ ಸಿಗುತ್ತೆ. ಅದನ್ನೇನಾದರೂ ನೀವು ಕ್ಲೇಮ್ ಮಾಡ್ಕೋಬೇಕಂದ್ರೆ ನಿಮ್ಮ PF ಹಾಗೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ PPF, ಇನ್ಶೂರೆನ್ಸ್ ಇದೆಲ್ಲ ಬಿಟ್ಟು ನಿಮ್ಗೆ ಇನ್ನೂ ಆಪ್ಷನ್ ಇದೆ ಅಂದಾಗ ಸೊ ನೀವಿಲ್ಲಿ ಮಿರಾ ಅಸೆಟ್, ಸೊ ಸಾರಿ ಇಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲ, ಅದು ಮಿರಾ ಅಸೆಟ್ ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಸಿಗುತ್ತೆ. ಸೊ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್
ಸೊ ಇಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಆ ಕಾರಣದಿಂದ ಮಿರಾ ಎಸೆಟ್ ಟ್ಯಾಕ್ಸ್ ಸೇವರ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬಹುದು. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಒಂದು ರಿಸರ್ಚ್ ಅನ್ನ ಮಾಡಬಹುದು. ET ಮನಿ ಆಗಿರ್ಬೋದು ಅಥವಾ ಗ್ರೋ ಆಗಿರ್ಬೋದು, ಝೀರೋದಾ ಕಾಯಿನ್, ಎಲ್ಲದರಲ್ಲೂ ನಿಮಗೆ ಒಂದು ಫಿಲ್ಟರ್ ಸಿಗುತ್ತೆ. ಆ ಫಿಲ್ಟರ್ ಅನ್ನು ಅಪ್ಲೈ ಮಾಡಿ ರಿಟರ್ನ್ಸ್ ಯಾವ ರೀತಿ ಆಗ್ತಿದೆ ಫಂಡ್ಗಳಲ್ಲಿ, 5 ವರ್ಷದ ರಿಟರ್ನ್ ಏನು, ಎಕ್ಸ್ಪೆನ್ಸ್ ರೇಷಿಯೋ ಯಾವ ರೀತಿ ಇದೆ, ಸೊ ಎಲ್ಲದಕ್ಕೂ ಫಿಲ್ಟರ್ ಆಪ್ಷನ್ ಇರುತ್ತೆ. ಅದಕ್ಕೂ ಕೂಡ ನಾನು ಝೀರೋದಾ ಕಾಯಿನ್ ಅನ್ನು ಬಳಸಿ ಯಾವ ರೀತಿ ಫಿಲ್ಟರ್ ಮಾಡಬೇಕು ಅದರ ಒಂದು ವಿಡಿಯೋನ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ ಅನ್ನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡಬಹುದು. ಹಾಗೆ ನಿಮಗೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ಕೂಡ ಫಿಲ್ಟರ್ ಅವೈಲೇಬಲ್ ಇರುತ್ತೆ. ಅದನ್ನು ಹಾಕಿ ಯಾವ ಕ್ಯಾಟಗರಿಯಲ್ಲಿ ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅದನ್ನು ಗಮನಿಸಿ ಇನ್ವೆಸ್ಟ್ಮೆಂಟ್ನ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಕಸ್ಮಾತ್ ನಿಮಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕ್ ಅಂತ ಅನ್ನಿಸ್ದಾಗ, ಹಾಗೆ ಪರ್ಟಿಕ್ಯುಲರ್ ಶೇರ್ಗಳನ್ನು ಸೆಲೆಕ್ಟ್ ಮಾಡೋದು ಕಷ್ಟ ಅಂತ ಅನ್ನಿಸ್ದಾಗ ಈ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗುತ್ತೆ. ಈಕ್ವಿಟಿ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್ ಒಂದು ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ ಆಗುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.